ಭಾರತದ ಜ್ಞಾನ ಪರಂಪರೆ ಎಂದರೆ ಕೇವಲ ಪುಸ್ತಕಗಳಲ್ಲಿ ಬರೆದಿರುವ ತತ್ವಗಳು ಅಲ್ಲ. ಅದು ಮಾನವನ ಒಳಜೀವನವನ್ನು ಬೆಳಗಿಸುವ ಒಂದು ದಿವ್ಯ ಪ್ರಕಾಶ. ಈ ಪ್ರಕಾಶವು ಅಜ್ಞಾನದಿಂದ ಜ್ಞಾನಕ್ಕೆ, ಅಂಧಕಾರದಿಂದ ಬೆಳಕಿಗೆ, ಬಂಧನದಿಂದ ಮೋಕ್ಷದತ್ತ ಕೊಂಡೊಯ್ಯುವ ದಾರಿ. ಈ ಪವಿತ್ರ ಜ್ಞಾನ ಪರಂಪರೆಯ ಅತ್ಯಂತ ಉನ್ನತ ಅಂಗವೆಂದರೆ ಪಾರಲೌಕಿಕ ಅಥವಾ ಆಧ್ಯಾತ್ಮಿಕ ಶಾಸ್ತ್ರಗ್ರಂಥಗಳು. ಇವು ಮಾನವನ ಆತ್ಮದ ಆಳಕ್ಕೆ ಪ್ರವೇಶಿಸಿ ದೈವತತ್ವದ ಅರಿವನ್ನು ನೀಡುತ್ತವೆ. ಮಾನವ ಜೀವನವು ಕೇವಲ ದೇಹ ಮತ್ತು ಮನಸ್ಸಿನ ಚಟುವಟಿಕೆಗಳ ಸಮೂಹವಲ್ಲ, ಅದು ಆತ್ಮದ ಸಾಧನೆಯೊಂದು ಪ್ರಯಾಣವಾಗಿದೆ ಎಂಬುದನ್ನು ಈ ಗ್ರಂಥಗಳು ಬೋಧಿಸುತ್ತವೆ. ಪಾರಲೌಕಿಕ ಗ್ರಂಥಗಳು ಮನುಷ್ಯನ ಜೀವನದ ಉದ್ದೇಶವನ್ನು ತೋರಿಸುತ್ತವೆ, ಆತ್ಮಜ್ಞಾನವನ್ನು ಅರಿಯುವ ಮಾರ್ಗವನ್ನು ಕಲಿಸುತ್ತವೆ ಮತ್ತು ಅಂತಿಮವಾಗಿ ಮೋಕ್ಷದ ದಾರಿಯಲ್ಲಿ ಮುನ್ನಡೆಸುತ್ತವೆ. ಈ ಗ್ರಂಥಗಳು ಪ್ರಪಂಚದ ಯಾವುದೇ ಧಾರ್ಮಿಕ ಅಥವಾ ತತ್ವಶಾಸ್ತ್ರೀಯ ಪರಂಪರೆಯಲ್ಲಿಯೂ ಕಾಣದಷ್ಟು ಆಳವಾದ ಚಿಂತನೆ ಮತ್ತು ವಿಶ್ಲೇಷಣೆಯನ್ನು ಒಳಗೊಂಡಿವೆ. ಇವುಗಳಲ್ಲಿ ಸೃಷ್ಟಿಯ ಆರಂಭದಿಂದ ಮನುಷ್ಯನ ಅಂತಿಮ ಗುರಿಯವರೆಗೆ ಪ್ರತಿಯೊಂದು ಹಂತದ ವಿವರಣೆ ಇದೆ. ದೇವರು, ಪ್ರಪಂಚ, ಜೀವಾತ್ಮ ಮತ್ತು ಪರಮಾತ್ಮ ಇವರ ಪರಸ್ಪರ ಸಂಬಂಧದ ತತ್ವವನ್ನು ವಿವರಿಸುವ ಈ ಗ್ರಂಥಗಳು ಮಾನವ ಜೀವನಕ್ಕೆ ದಾರಿದೀಪಗಳಂತಿವೆ. ಪಾರಲೌಕಿಕ ಶಾಸ್ತ್ರಗಳು ಕೇವಲ ಧಾರ್ಮಿಕ ನಂಬಿಕೆಗಳ ಸಂಗ್ರಹವಲ್ಲ, ಅವು ತತ್ವ, ಧರ್ಮ, ನೀತಿ ಮತ್ತು ಯೋಗದ ಸರ್ವಾಂಗೀಣ ಸಂಗ್ರಹ. ಈ ಗ್ರಂಥಗಳಲ್ಲಿನ ಮೊದಲ ಸ್ಥಾನ ಶ್ರುತಿಗೆ. ಶ್ರುತಿ ಎಂದರೆ ಕೇಳಲ್ಪಟ್ಟ ಜ್ಞಾನ, ಅಂದರೆ ದೇವರ ನೇರ ಪ್ರೇರಣೆಯಿಂದ ಋಷಿಗಳ ಹೃದಯದಲ್ಲಿ ಪ್ರಕಾಶವಾದ ಸತ್ಯ. ಶ್ರುತಿಗಳು ಮನುಷ್ಯರ ಕಲ್ಪನೆಗಳಿಂದ ನಿರ್ಮಿತವಾದವು ಅಲ್ಲ, ಅವು ಅಪೌರುಷೇಯ, ಅಂದರೆ ಬ್ರಹ್ಮನಿಂದಲೇ ಉದ್ಭವಿಸಿದವು. ಈ ಶ್ರುತಿಗಳೇ ವೇದಗಳು. ವೇದಗಳು ಭಾರತೀಯ ಧರ್ಮದ, ತತ್ವದ ಮತ್ತು ಜ್ಞಾನದ ಮೂಲಾಧಾರ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ, ಈ 4 ವೇದಗಳಲ್ಲಿ ವಿಶ್ವದ ಸೃಷ್ಟಿ, ದೇವತೆಗಳ ಪ್ರಾರ್ಥನೆ, ಯಜ್ಞಗಳ ವಿಧಾನ, ಧ್ಯಾನ, ಸಂಗೀತ, ವೈದ್ಯಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಸಾಧನೆಯ ಅನೇಕ ರೂಪಗಳು ವಿವರಿಸಲ್ಪಟ್ಟಿವೆ. ವೇದಗಳಲ್ಲಿ ಪ್ರಕೃತಿಯೊಂದಿಗೆ ಮನುಷ್ಯನ ಸಮನ್ವಯ, ಸತ್ಯದ ಅನ್ವೇಷಣೆ ಮತ್ತು ಧರ್ಮದ ಆಳವಾದ ಅರ್ಥ ಅಡಕವಾಗಿದೆ. ಶ್ರುತಿ ಮಾನವನಿಗೆ ದೈವಜ್ಞಾನವನ್ನು ನೀಡುವ ಮೂಲವಾಗಿದೆ. ಶ್ರುತಿಯ ನಂತರದ ಮಹತ್ವದ ಅಂಗ ಸ್ಮೃತಿ. ಸ್ಮೃತಿಗಳು ಶ್ರುತಿಗಳ ಆಧಾರದ ಮೇಲೆ ರೂಪುಗೊಂಡ ಗ್ರಂಥಗಳು. ಇವು ಶ್ರುತಿಯ ತತ್ವವನ್ನು ಮನುಷ್ಯನ ದೈನಂದಿನ ಜೀವನದಲ್ಲಿ ಅನುಸರಿಸಲು ಮಾರ್ಗದರ್ಶನ ನೀಡುತ್ತವೆ. ಶ್ರುತಿ ನಿತ್ಯ ಸತ್ಯವಾದರೆ ಸ್ಮೃತಿ ಆ ಸತ್ಯದ ಪ್ರಾಯೋಗಿಕ ರೂಪ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪಾರಾಶರ ಸ್ಮೃತಿ ಮುಂತಾದ ಗ್ರಂಥಗಳು ಮಾನವ ಸಮುದಾಯದ ನೈತಿಕ ನಡವಳಿಕೆ, ಧಾರ್ಮಿಕ ಆಚರಣೆ, ರಾಜಧರ್ಮ, ಋಣಧರ್ಮ, ವಿವಾಹ ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನು ವಿವರಿಸುತ್ತವೆ. ಸ್ಮೃತಿಗಳು ಸಮಾಜವನ್ನು ಕಾನೂನು ಮತ್ತು ನೀತಿಯ ಅಡಿಪಾಯದ ಮೇಲೆ ಸ್ಥಿರವಾಗಿ ನಿಲ್ಲಿಸಿದುವು. ಸ್ಮೃತಿಗಳಿಂದಲೇ ಭಾರತೀಯ ಸಮಾಜದ ಧಾರ್ಮಿಕ ಮತ್ತು ನೈತಿಕ ಸಂಪ್ರದಾಯಗಳು ವಿಕಸಿಸಿದುವು. ಪಾರಲೌಕಿಕ ಪರಂಪರೆಯಲ್ಲಿ ಪುರಾಣಗಳ ಸ್ಥಾನವು ವಿಶಿಷ್ಟ. ಪುರಾಣಗಳು ತತ್ವವನ್ನು ಜನಸಾಮಾನ್ಯರಿಗೆ ಕಥೆಯ ರೂಪದಲ್ಲಿ ತಲುಪಿಸಿದುವು. ಇವು ದೇವತೆಗಳ ಅವತಾರಗಳು, ಸೃಷ್ಟಿ ಮತ್ತು ಪ್ರಳಯದ ಚಕ್ರ, ಧರ್ಮ ಮತ್ತು ಅಧರ್ಮದ ಸಂಘರ್ಷ, ಭಕ್ತಿಯ ಮಹಿಮೆ, ಸತ್ಯ ಮತ್ತು ಕೃತಜ್ಞತೆಯ ಶಕ್ತಿಯನ್ನು ಬೋಧಿಸುತ್ತವೆ. ವಿಷ್ಣು ಪುರಾಣ, ಶಿವ ಪುರಾಣ, ಭಾಗವತ ಪುರಾಣ, ಮಾರ್ಕಂಡೇಯ ಪುರಾಣ ಇತ್ಯಾದಿಗಳು ಕೇವಲ ಧಾರ್ಮಿಕ ಕಥೆಗಳ ಸಂಗ್ರಹವಲ್ಲ, ಅವು ಭಾರತೀಯ ಇತಿಹಾಸ, ಸಂಸ್ಕೃತಿ ಮತ್ತು ನೈತಿಕತೆಯ ಜೀವಂತ ದಾಖಲೆಗಳಾಗಿವೆ. ಪುರಾಣಗಳಲ್ಲಿನ ಕಥೆಗಳು ಮನುಷ್ಯನ ಒಳಗಿನ ಅಜ್ಞಾನವನ್ನು ನಿವಾರಿಸಿ ಭಕ್ತಿಯ ಮೂಲಕ ಆತ್ಮಜ್ಞಾನವನ್ನು ಪಡೆಯುವ ಮಾರ್ಗವನ್ನು ಸೂಚಿಸುತ್ತವೆ. ಇದಾದ ನಂತರದ ಪ್ರಮುಖ ವಿಭಾಗ ಇತಿಹಾಸ ಗ್ರಂಥಗಳು, ರಾಮಾಯಣ ಮತ್ತು ಮಹಾಭಾರತ. ಇವು ಪುರಾಣಗಳಂತೆಯೇ ಧರ್ಮದ ಆಳವಾದ ಪಾಠಗಳನ್ನು ನೀಡುತ್ತವೆ.
ರಾಮಾಯಣವು ಸತ್ಯ, ಧರ್ಮ, ನಿಷ್ಠೆ ಮತ್ತು ಪಿತೃಭಕ್ತಿಯ ಶಾಶ್ವತ ಸಂಕೇತ. ಶ್ರೀರಾಮನ ಜೀವನವು ಮಾನವ ಧರ್ಮದ ಪರಿಪೂರ್ಣ ಮಾದರಿಯಾಗಿದೆ. ಮಹಾಭಾರತವು ಜೀವನದ ಸಂಕೀರ್ಣತೆಯೊಳಗೆ ಧರ್ಮವನ್ನು ಹೇಗೆ ಅನುಸರಿಸಬೇಕು ಎಂಬುದನ್ನು ಕಲಿಸುತ್ತದೆ. ಈ ಗ್ರಂಥದ ಒಳಹರಿವುಗಳಲ್ಲಿ ಪ್ರತಿಯೊಂದು ಪಾತ್ರವೂ ಮಾನವ ಮನಸ್ಸಿನ ವಿವಿಧ ಗುಣಗಳ ಪ್ರತಿಬಿಂಬ. ವಿಶೇಷವಾಗಿ ಭಗವದ್ಗೀತೆಯು ಮಾನವನ ಆತ್ಮದೊಳಗಿನ ಯುದ್ಧವನ್ನು ಮತ್ತು ಧರ್ಮದ ನೈತಿಕ ಕಾಳಜಿಯನ್ನು ಬೋಧಿಸುವ ಶಾಶ್ವತ ಗ್ರಂಥವಾಗಿದೆ. ಪಾರಲೌಕಿಕ ಗ್ರಂಥಗಳಲ್ಲಿ ಆಗಮಗಳು ಕೂಡ ಪ್ರಮುಖ ಸ್ಥಾನ ಪಡೆದಿವೆ. ಇವು ದೇವಪೂಜೆ, ಯಜ್ಞ, ಯೋಗ ಸಾಧನೆ, ದೇವಸ್ಥಾನ ನಿರ್ಮಾಣ, ಮೂರ್ತಿ ಪೂಜೆ ಮತ್ತು ಮಂತ್ರ ಸಾಧನೆಗಳ ಕುರಿತು ಸೂಕ್ಷ್ಮ ವಿವರಣೆ ನೀಡುತ್ತವೆ. ಆಗಮಗಳು ಶೈವ, ವೈಷ್ಣವ ಮತ್ತು ಶಾಕ್ತ ಸಂಪ್ರದಾಯಗಳಲ್ಲಿ ವಿಭಜಿಸಲ್ಪಟ್ಟಿವೆ. ಶೈವ ಆಗಮಗಳು ಶಿವೋಪಾಸನೆಗೆ, ವೈಷ್ಣವ ಆಗಮಗಳು ವಿಷ್ಣು ಭಕ್ತಿಗೆ ಮತ್ತು ಶಾಕ್ತ ಆಗಮಗಳು ದೇವಿಯ ತಾಂತ್ರಿಕ ಆರಾಧನೆಗೆ ಸಂಬಂಧಿಸಿದುವು. ಆಗಮಗಳಲ್ಲಿ ದೇವರು ಕೇವಲ ಅಂತರಂಗದಲ್ಲೇ ಅಲ್ಲ, ಮೂರ್ತಿಯಲ್ಲಿಯೂ ಪ್ರತ್ಯಕ್ಷವಾಗುತ್ತಾನೆ ಎಂಬ ಭಾವನೆ ವ್ಯಕ್ತವಾಗುತ್ತದೆ. ಇವು ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಸಾಧನೆಗಳ ನಡುವಿನ ಸಮತೋಲನವನ್ನು ತೋರಿಸುತ್ತವೆ. ಇದೇ ಪರಂಪರೆಯ ಉನ್ನತ ಶೃಂಗವೆಂದರೆ ದರ್ಶನಗಳು, ಭಾರತೀಯ ತತ್ವಶಾಸ್ತ್ರದ ಶ್ರೇಷ್ಠ ಕೃತಿಗಳು. 6 ದರ್ಶನಗಳು: ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸಾ ಮತ್ತು ಉತ್ತರಮೀಮಾಂಸಾ, ವೇದಾಂತ. ಈ ದರ್ಶನಗಳು ಸೃಷ್ಟಿಯ ಮೂಲತತ್ವ, ಆತ್ಮ, ಪ್ರಕೃತಿ, ದೇವರು ಮತ್ತು ಮೋಕ್ಷದ ಮಾರ್ಗಗಳ ಕುರಿತು ಆಳವಾದ ವಿಶ್ಲೇಷಣೆ ನೀಡುತ್ತವೆ. ನ್ಯಾಯ ಮತ್ತು ವೈಶೇಷಿಕ ತತ್ವಗಳು ತಾರ್ಕಿಕ ವಿಚಾರಧಾರೆಯ ಆಧಾರವನ್ನು ನಿರ್ಮಿಸಿದರೆ, ಸಾಂಖ್ಯ ಮತ್ತು ಯೋಗ ದರ್ಶನಗಳು ಆತ್ಮಸಾಕ್ಷಾತ್ಕಾರದ ಅನುಭವದ ಮಾರ್ಗವನ್ನು ತೋರಿಸುತ್ತವೆ. ಪೂರ್ವಮೀಮಾಂಸಾ ಯಜ್ಞ ಮತ್ತು ಕರ್ಮಗಳ ಮಹತ್ವವನ್ನು ವಿವರಿಸಿದರೆ, ಉತ್ತರಮೀಮಾಂಸಾ ಅಂದರೆ ವೇದಾಂತ, ಬ್ರಹ್ಮ ಮತ್ತು ಆತ್ಮ ಒಂದೇ ಎಂಬ ಅತಿ ಉನ್ನತ ತತ್ವವನ್ನು ಪ್ರತಿಪಾದಿಸುತ್ತದೆ. ಈ ದರ್ಶನಗಳ ಮೂಲಕ ಭಾರತೀಯ ಚಿಂತನೆಯು ವಿಜ್ಞಾನ, ತತ್ವ ಮತ್ತು ಧರ್ಮಗಳ ಮಧ್ಯೆ ಅಪ್ರತಿಮ ಸಮತೋಲನವನ್ನು ಸಾಧಿಸಿದೆ. ಪಾರಲೌಕಿಕ ಗ್ರಂಥಗಳ ಈ ವಿಶಾಲ ಪರಂಪರೆ ಕೇವಲ ಧಾರ್ಮಿಕ ಜ್ಞಾನಕ್ಕೆ ಸೀಮಿತವಾಗಿಲ್ಲ. ಇವು ಮಾನವತೆಯ ಶಾಶ್ವತ ಬೆಳಕಾಗಿವೆ. ಶ್ರುತಿ ಮನುಷ್ಯನಿಗೆ ದೈವಜ್ಞಾನವನ್ನು ನೀಡುತ್ತದೆ. ಸ್ಮೃತಿಯ ಜ್ಞಾನವನ್ನು ಜೀವನದಲ್ಲಿ ಅನುಸರಿಸಲು ಕಲಿಸುತ್ತದೆ. ಪುರಾಣಗಳು ಅದನ್ನು ಕಥೆಯ ಮೂಲಕ ಜನಮನದಲ್ಲಿ ಬಿತ್ತುತ್ತವೆ. ಇತಿಹಾಸ ಗ್ರಂಥಗಳು ಅದನ್ನು ನೈತಿಕ ಜೀವನದ ಮಾದರಿಯಾಗಿ ತೋರಿಸುತ್ತವೆ. ಆಗಮಗಳು ಭಕ್ತಿ ಮತ್ತು ಆಚರಣೆಯ ರೂಪದಲ್ಲಿ ಆ ಜ್ಞಾನವನ್ನು ಜೀವಂತವಾಗಿಡುತ್ತವೆ. ದರ್ಶನಗಳು ಆ ಜ್ಞಾನವನ್ನು ತತ್ವದ ಮಟ್ಟದಲ್ಲಿ ವಿಶ್ಲೇಷಿಸಿ ಪರಿಪೂರ್ಣಗೊಳಿಸುತ್ತವೆ. ಹೀಗೆ ಪಾರಲೌಕಿಕ ಶಾಸ್ತ್ರ ಗ್ರಂಥಗಳು ಮಾನವನನ್ನು ಅಜ್ಞಾನದಿಂದ ಜ್ಞಾನಕ್ಕೆ, ಅಹಂಕಾರದಿಂದ ವಿನಯಕ್ಕೆ, ಬಂಧನದಿಂದ ಮುಕ್ತಿಗೆ ಕೊಂಡೊಯ್ಯುತ್ತವೆ. ಇವು ಮನುಷ್ಯನ ಅಂತರಂಗವನ್ನು ಶುದ್ಧಗೊಳಿಸಿ ದೈವತತ್ವದ ಅರಿವಿಗೆ ತಲುಪಿಸುವ ಮಾರ್ಗದರ್ಶಕ ಬೆಳಕು. ಈ ಗ್ರಂಥಗಳ ಉದ್ದೇಶ ಒಂದೇ: ಮಾನವ ಜೀವನವನ್ನು ದಿವ್ಯಮಯವಾಗಿಸುವುದು. ಧರ್ಮ, ಜ್ಞಾನ, ಶಾಂತಿ ಮತ್ತು ಸತ್ಯದ ಬೆಳಕಿನಲ್ಲಿ ನಡೆಯುವವರು ಈ ಗ್ರಂಥಗಳ ಮೂಲಕ ಶಾಶ್ವತ ಸಂತೋಷವನ್ನು ಪಡೆಯುತ್ತಾರೆ. ಪಾರಲೌಕಿಕ ಶಾಸ್ತ್ರಗಳು ಭಾರತೀಯ ಸಂಸ್ಕೃತಿಯ ಆತ್ಮಜ್ಞಾನಕ್ಕೆ ದಾರಿ ಮತ್ತು ಮೋಕ್ಷದ ನಿತ್ಯ ಪ್ರಭೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.